ಜೀವನವಿಡೀ ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಬಲವಂತವಾಗಿ ಯಾವ ಸಂಬಂಧವನ್ನು ನಿಭಾಯಿಸುವ ಹಠ ಮಾಡಬೇಡಿ. ಯಾವಾಗ ನಿಮ್ಮ ಉತ್ಸಾಹವು ಆಕಾಶದೆತ್ತರಕ್ಕೆ ಹೋಗುವುದೋ ನೆನಪಿಡಿ, ನಿಮ್ಮ ರೆಕ್ಕೆಗಳನ್ನು ಕತ್ತರಿಸಲು ಯಾರಾದರೂ ಬಂದೇ ಬರುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಿ, ನಿಮ್ಮನ್ನು ಯಾರು ಬಿಡುತ್ತಾರೋ ಅವರನ್ನು ನೀವು ಮರೆತು ಬಿಡಬೇಕು ಎಂದು. ಯಾರೋ ನನ್ನನ್ನು ಕೇಳಿದರು, ನಿನ್ನ ಜೀವಮಾನವಿಡೀ ಏನು ಕೆಲಸ ಮಾಡಿದೆ ಎಂದು. ನಾನು ಒಮ್ಮೆ ಮುಗುಳ್ನಕ್ಕು, ಯಾರಿಗೂ ಮೋಸ ಮಾಡುವ ಕೆಲಸವನ್ನಂತೂ ನಾನು ಮಾಡಲಿಲ್ಲ ಎಂದು ಹೇಳಿದೆ. ಕೆಳಗೆ ಬಿದ್ದೆ ಎಂದು ಧೈರ್ಯಗೆಡಬೇಡಿ. ಇಲ್ಲಿ ನೋವು ಸಿಕ್ಕಿದೆ ಅಂದರೆ ಔಷಧಿಯು ಸಿಕ್ಕೇ ಸಿಗುತ್ತೆ. ಒಮ್ಮೊಮ್ಮೆ ಕೆಳಗೆ ಬಿದ್ದು ನೋಡಬೇಕು. ಇದರಿಂದ ಎಷ್ಟು ಜನ ನಮ್ಮನ್ನು ನೋಡಿ ನಗುತ್ತಾರೆ ಮತ್ತು ಎಷ್ಟು ಜನ ನಮ್ಮನ್ನು ಎತ್ತಲು ಪ್ರಯತ್ನಿಸುತ್ತಾರೆ ಎನ್ನುವುದು ಗೊತ್ತಾಗುತ್ತೆ. ಸ್ವಲ್ಪ ಅಹಂಕಾರವೂ ಇರಬೇಕು, ಯಾಕೆಂದರೆ ತುಂಬ ತಲೆಬಾಗಿ ಗೌರವ ನೀಡಿದರೂ ಕೂಡ ನಿಮ್ಮ ಬೆನ್ನನ್ನೇ ಮೆಟ್ಟಿಲನನ್ನಾಗಿ ಮಾಡುವ ಜನರು ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾರಿಗೂ ಯಾವ ವ್ಯಕ್ತಿಗೂ ತುಂಬ ಮಹತ್ವ ಕೊಡಬೇಡಿ. ಆ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆಯಿಂದ ನಿಮ್ಮ ಮೇಲೆ ನಿಮಗೆ ಕೋಪ ಬರಬಹುದು. ಯಾವಾಗ ನಿಮ್ಮನ್ನು ನೀವು ಹುಡುಕಲು ಪ್ರಯತ್ನಿಸುತ್ತೀರೋ ಆಗ ಜೀವನದ ನಿಜವಾದ ಸಂಘರ್ಷ ಅರ್ಥವಾಗುತ್ತೆ. ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ಸಮರ್ಪಣಾ ಭಾವವನ್ನು ಯಾರ ಮೇಲೂ ಇಡಬೇಡಿ. ಕೆಲವೊಬ್ಬರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಮನವರಿಕೆ ಆಯಿತು, ಇಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಎಂದು. ಕೊಡಲು ಶುರು ಮಾಡಿ ತಾನಾಗಿಯೇ ಬರಲು ಪ್ರಾರಂಭವಾಗುತ್ತೆ. ಅದು ಗೌರವವೇ ಆಗಲಿ ಮತ್ತು ಸಂಪತ್ತೇ ಆಗಲಿ. ಮನುಷ್ಯ ಏನು ಬೇಕಾದರೂ ಮರೆಯಬಹುದು, ಆದರೆ ಅವನಿಗೆ ಅವಶ್ಯಕತೆ ಇದ್ದಾಗ ಯಾರು ಜೊತೆ ನೀಡಿರೋದಿಲ್ವೋ ಆ ಕ್ಷಣಗಳನ್ನು ಅವನು ಎಂದೂ ಮರೆಯೋದಿಲ್ಲ. ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ಯಾವಾಗಲೂ ಒಳ್ಳೆಯ ಮನುಷ್ಯನಾಗಲು ಸಾಧ್ಯವೇ ಇಲ್ಲ. ಯಾರು ಹೇಳುತ್ತಾರೆ ನೀನು ದೇವರೇ ಆಗು ಅಂತ? ಬರೀ ಮನುಷ್ಯನಾಗಿ ನೋಡು, ಎಲ್ಲವೂ ಬದಲಾಯಿಸುತ್ತದೆ. ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಮನುಷ್ಯ ಸಣ್ಣ ಕಲ್ಲಿನಿಂದ ಎಡವುತ್ತಾನೆ ಹೊರತು ದೊಡ್ಡ ಪರ್ವತದಿಂದಲ್ಲ. ಯಾವಾಗಲೂ ಸೋಲನ್ನೊಪ್ಪಿಕೊಳ್ಳುವುದು ಈಗ ನಮ್ಮ ಅಭ್ಯಾಸ, ಮುಂದೆ ಒಂದು ದಿನ ನಮ್ಮ ಗೆಲುವಿಗೆ ಅಭ್ಯಾಸವಾಗಿ ಬಿಡುತ್ತೆ. ಯಾರನ್ನು ಸೋಲಿಸಬೇಕು ಎನ್ನುವ ಉದ್ದೇಶ ನಮ್ಮದಲ್ಲ, ಆದರೆ ನಾವು ಲೆಕ್ಕವಿಲ್ಲದಷ್ಟು ಮುಂದೆ ಸಾಗಬೇಕು ಎನ್ನುವ ಹಠ ಇದೆ. ಈಗಂತೂ ಸಂತೋಷ ಸಿಕ್ಕರೂ ಒಂದು ತರಹದ ಭಯ ಕಾಡುತ್ತೆ, ಈ ಸಂತೋಷಕ್ಕೆ ಎಷ್ಟು ಮೌಲ್ಯವನ್ನು ಪಾವತಿಸಬೇಕಾಗುತ್ತೋ ಅಂತ. ಜೀವನದಲ್ಲಿ ಮುಂದುವರಿಯಬೇಕಾ? ಹಾಗಾದರೆ ಕಿವುಡರಾಗಿ ಬಿಡಿ, ಯಾಕೆಂದರೆ ಇಲ್ಲಿ ಆದಷ್ಟು ಜನರ ಮಾತುಗಳು ನಿಮ್ಮ ಮನೋಬಲವನ್ನೇ ಕುಗ್ಗಿಸುವ ಕೆಲಸ ಮಾಡುತ್ತೆ. ಜನರಿಂದ ಬೆಲೆ ಸಿಗಬೇಕಾ? ಹಾಗಾದರೆ ಮೊದಲು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಒಂದು ನೆನಪಿಡಿ, ಯಾರ ಮುಂದೆಯೂ ಯಾವುದೇ ಕಾರಣಕ್ಕೂ ಅಂಗಲಾಚಬೇಡಿ. ಇದರಿಂದ ನಿಮಗೆ ಗೌರವವಾಗಲಿ ಅಥವಾ ಪ್ರೀತಿಯಾಗಲಿ ದೊರೆಯುವುದಿಲ್ಲ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಡಿ. ನಿಮ್ಮ ಅದೃಷ್ಟದಲ್ಲಿದ್ದರೆ ಅವರು ತಾವಾಗಿಯೇ ನಿಮ್ಮ ಹತ್ತಿರ ಬರುತ್ತಾರೆ. ತಾಳ್ಮೆಯಿಂದಿರಿ. ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಈ 5 ವಿಷಯಗಳನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ನನ್ನಿಂದ ಆಗಲ್ಲ, ಜನ ಏನನ್ನಬಹುದು, ನನ್ನ ಮೂಡ್ ಸರಿಯಾಗಿಲ್ಲ, ನನ್ನ ಅದೃಷ್ಟ ಸರಿಯಿಲ್ಲ, ನನಗೆ ಸಮಯವೇ ಇಲ್ಲ. ಜೀವನದಲ್ಲಿ ಬರೀ ಹಾದಿಗಳನ್ನು ಬದಲಾಯಿಸಬೇಡಿ, ನಿಮ್ಮ ಹಾದಿಯನ್ನು ನೀವೇ ಕಂಡುಕೊಳ್ಳಿ. ನೀವು ಹಿಂದೆ ಹೋಗಿ ಪ್ರಾರಂಭವನ್ನಂತೂ ಬದಲಾಯಿಸಲು ಬರುವುದಿಲ್ಲ. ಈಗ ಏನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡಿ ಎಂಡಿಂಗನ್ನು ಬದಲಾಯಿಸಬಹುದು ಅಲ್ವಾ? ನಿಮ್ಮ ಪರಿಚಯ ಸಣ್ಣದೇ ಇರಲಿ, ಆದರೆ ಅದು ನೀವು ಸ್ವತಃ ಗಳಿಸಿಕೊಂಡಿರಬೇಕು. ಕೆಲವರ ಭಾವನೆಗಳನ್ನು ಸಮಯ ಇದ್ದಾಗಲೇ ಅರ್ಥ ಮಾಡಿಕೊಳ್ಳಬೇಕು, ಯಾಕೆಂದರೆ ಅವುಗಳಿಗೂ ಕೂಡ ಎಕ್ಸ್ಪೈರಿ ಡೇಟ್ ಇರುತ್ತೆ. ಮನುಷ್ಯನ ನಿಜವಾದ ಸೌಂದರ್ಯವು ಅವನ ಗುಣ ಮತ್ತು ಮಾತಿನಲ್ಲಿ ಇರುತ್ತೆ. ಕೆಲವೊಮ್ಮೆ ಆತ್ಮ ಗೌರವವನ್ನು ಕಾಪಾಡಲು ಕೆಲವು ಸಂಬಂಧಗಳನ್ನು ಒದ್ದು ಓಡಿಸುವ ಅವಶ್ಯಕತೆಯೂ ಇದೆ. ಯಾರು ನಿಮ್ಮ ಸಂಘರ್ಷವನ್ನು ನೋಡಿದ್ದಾರೋ ಅವರಿಗಷ್ಟೇ ನಿಮ್ಮ ಸಂಘರ್ಷದ ಬೆಲೆ ಗೊತ್ತಾಗೋದು. ಯಾಕೆಂದರೆ ಬೇರೆಯವರಿಗೆ ನೀವು ಅದೃಷ್ಟವಂತರಂತೆ ಕಾಣುತ್ತೀರಾ. ನೀವು ಏನಾದರೂ ಸಾಧಿಸಬೇಕೆಂದರೆ ನಿಮ್ಮದೇ ದಾರಿಯನ್ನು ಹುಡುಕಿಕೊಳ್ಳುತ್ತೀರಾ, ಇಲ್ಲಾಂದರೆ ನೆಪ ಮಾತ್ರ ಹುಡುಕುತ್ತೀರಾ. ಅಪಮಾನಕ್ಕೆ ಅವರೊಂದಿಗೆ ಜಗಳ ಮಾಡಿ ಸೇಡು ತೀರಿಸಿಕೊಳ್ಳುವುದಲ್ಲ, ಅವರ ಮುಂದೆ ಯಶಸ್ವಿಯಾಗಿ ತೋರಿಸುವುದು ನಿಜವಾದ ಸೇಡು ತೀರಿಸಿಕೊಂಡ ಹಾಗೆ. ಅಪಾಯದಲ್ಲಿ ಧೈರ್ಯದಿಂದಿರಿ, ಅರ್ಧ ಸಂಘರ್ಷವನ್ನೇ ಗೆದ್ದಂತಾಗುತ್ತೆ. ಯಾರು ಎಲ್ಲರಿಗೂ ಆಗುತ್ತಾರೋ ಅವರು ಇರದೇ ಇರುವುದೇ ಒಳ್ಳೆಯದು. ನಮ್ಮಲ್ಲಿ ಆಗುವ ಬದಲಾವಣೆಯಿಂದ ಸಿಗುವ ಮಜಾ ಸೇಡು ತೀರಿಸಿಕೊಳ್ಳುವುದರಲ್ಲಿ ಇರೋದಿಲ್ಲ. ಕೆಲವು ದಿನ ತಪ್ಪು ತಿಳುವಳಿಕೆ ಇರುತ್ತೆ, ಆಮೇಲೆ ಈ ಕಣ್ಣಲ್ಲಿ ಕಣ್ಣೀರು ಬಿಟ್ಟು ಮತ್ತೇನೂ ಇರೋದಿಲ್ಲ. ಈ ಜಗತ್ತಿನಲ್ಲಿ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ. ಎಷ್ಟು ಲಕ್ಷ ಕೊಟ್ಟು ಸಂಬಂಧ ನಿಭಾಯಿಸಿದ್ರೂ ಕೂಡ ಯಾರೂ ನಮ್ಮವರಲ್ಲ. ಯಾರು ಹೇಗೆ ಅಂತ ಎಲ್ಲವೂ ಕಾಣಿಸುತ್ತೆ. ಎಲ್ಲಿ ಹಣ ಇದೆಯೋ ಅಲ್ಲೇ ಮನುಷ್ಯ ಮಾರಾಟವಾಗುತ್ತಾನೆ. ಜೀವನ ಎಷ್ಟು ಕಠಿಣವಾಗಿರುತ್ತೋ ಅಷ್ಟು ನೀವು ಬಲಿಷ್ಠರಾಗುತ್ತೀರಿ. ನೀವು ಎಷ್ಟು ಬಲಿಷ್ಠರಾಗುತ್ತೀರೋ ಜೀವನ ಅಷ್ಟೇ ಸರಳವಾಗಿ ಬಿಡುತ್ತೆ. ಎಲ್ಲ ಮೋಸಗಳು ಗೊತ್ತು. ಈ ಸಂಬಂಧಗಳನ್ನು ಉಳಿಸಲು ಮೌನವಾಗಿರಬೇಕಾಗಿದೆ. ನಿಮ್ಮ ಮೇಲೆ ನಿಮಗೆ ಯಾವಾಗಲೂ ಮಹತ್ವವಿರಲಿ, ಯಾಕೆಂದರೆ ಬೇರೆಯವರಿಗೆ ಜಾಸ್ತಿ ಮಹತ್ವ ನೀಡಿ ನಿಮ್ಮ ಆತ್ಮ ಗೌರವವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಭಾವನೆಯಲ್ಲಿ ತೇಲಿ ಹೋಗಿ ಮೋಸದ ಜನರ ಮೇಲೆ ವಿಶ್ವಾಸವಿಡುವ ಮುಗ್ಧ ಜನರು ಯಾವಾಗಲೂ ಹಾಳಾಗಿಯೇ ಹೋಗುತ್ತಾರೆ. ಸಮಯವನ್ನು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆ, ಆದರೆ ಸರಿಯಾದ ಸಮಯಕ್ಕೆ ತಿಳಿದುಕೊಳ್ಳುವುದು ಜವಾಬ್ದಾರಿ.
ಆ ದೇವರು ಮತ್ತು ನೀವು ಮಾಡುವ ಕೆಲಸ ಮೇಲೆ ಶ್ರದ್ಧೆ ಮತ್ತು ಪ್ರೀತಿ ಇರಲಿ, ಯಾಕೆಂದರೆ ಇವೆರಡೂ ನಿಮಗೆ ಯಾವಾಗಲೂ ಮೋಸ ಮಾಡುವುದಿಲ್ಲ. ಹಣ ಮತ್ತು ಪ್ರೀತಿಯನ್ನು ಯಾರು ತಿರುಗಿಸಿಕೊಡುತ್ತಾರೋ ಅವರಿಗಷ್ಟೇ ಕೊಡಿ. ಯಾವಾಗಲೂ ನಿಮ್ಮ ಮುಖದ ಮೇಲೆ ನಗುವಿರಲಿ. ಯಾರಿಗೊತ್ತು, ನಿಮ್ಮ ನಗು ಎದೆಗುಂದಿದವರ ಮುಖದ ಮೇಲೆ ನಗು ತರಿಸಬಹುದು. ಯಾರಿಗೆ ದೇವರ ಇರುವಿಕೆಯ ಮೇಲೆ ಸಂಶಯವಿದೆಯೋ ಅವರು ಮನೆಗೆ ಹೋಗಿ ಒಮ್ಮೆ ನಿಮ್ಮ ತಂದೆ ತಾಯಿಯನ್ನು ನೋಡಿ. ಒಂದು ಆಣೆ ಮಾಡಿ, ಯಾವ ಮಾತುಗಳಿಂದ ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕುತ್ತಾರೋ ಅಂತಹ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಕೆಲವೊಮ್ಮೆ ಕೇಳಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತೆ. ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿಬಿಡಿ. ಕೊಟ್ಟವನಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ. ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗುತ್ತೆ. ನಿಮ್ಮ ಮನೆಯೂ ಹೊರತಲ್ಲ, ಅದಕ್ಕೆ ಬೇರೆಯವರ ಮನೆ ಕತೆ ಕೇಳೋದನ್ನು ನಿಲ್ಲಿಸಿ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ. ಕಾಲಾಯ ತಸ್ಮೈ ನಮಃ. ಸಮಯನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಯುವ ತಾಳ್ಮೆ ಇರಬೇಕಷ್ಟೇ. ಸೋಲುವುದು ಕಷ್ಟ ನಿಜ, ಆದರೆ ಗೆಲ್ಲಲು ಪ್ರಯತ್ನವೇ ಪಡದಿರುವುದಕ್ಕಿಂತ ಅದು ಉತ್ತಮ. ಇಂತಹ ಇಬ್ಬರನ್ನು ನಿಮ್ಮ ಬದುಕಿನಿಂದ ದೂರವಿಡಿ. ತನ್ನನ್ನು ತಾನು ಹೊಗಳಿಕೊಳ್ಳುವವನು, ಇತರರನ್ನು ವಿನಾಕಾರಣ ದೂಷಿಸುವವನು. ಬೇಡ ಎಂದವರಿಗೆ ಕಷ್ಟವಾಗುವ ಬದಲು ಬೇಕು ಎಂದವರಿಗೆ ಬೆಳಕಾಗಿ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸುವುದಕ್ಕೆ ಆಗೋದಿಲ್ಲ. ಸುಖದ ನಶೆಯಲ್ಲಿ ತೇಲುವಾಗ ಎಲ್ಲರೂ ಪರಿಚಿತರೆ, ದುಃಖದ ಸಂತೆಯಲ್ಲಿ ಅಲೆಯುವಾಗ ನಮ್ಮವರೂ ಅಪರಿಚಿತರೆ. ಸತ್ಯಕ್ಕಿಂತ ಅಸತ್ಯವೇ ದೊಡ್ಡದಾಗಿ ತೋರುತ್ತೆ. ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿನ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಾಗಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶಾಂತವಾಗಿರಲು ನಿಜಕ್ಕೂ ಅಪಾರ ಶಕ್ತಿ ಬೇಕು. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪವು ನಿನಗೆ ಆಶೀರ್ವಾದವಾಗುತ್ತೆ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತೆ, ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡೋದಿಲ್ಲ. ಕಲಿಯುಗದ ಕರ್ಮ ಹೇಳುವುದಂತೆ ಇಲ್ಲಿ ಕೋಣನಂತೆ ಇದ್ದು ಜಾಣನಂತೆ ಬದುಕಬೇಕು. ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ರೂ ಪರವಾಗಿಲ್ಲ, ಆದರೆ ನೀನೇ ಪ್ರಪಂಚ ಎನ್ನುವವರಿಗೆ ಒಳ್ಳೆಯವರಾಗಿರಿ ಸಾಕು. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು. ಅವರವರ ಬುದ್ಧಿ ಅವರವರ ಹೆಗಲಿಗೆ. ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು. ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ಕೆಟ್ಟವರು ಕೆಟ್ಟದ್ದು ಮಾಡಿದರೆ ಅದು ಸರ್ವೇ ಸಾಮಾನ್ಯವಾಗಿರುತ್ತೆ, ಆದರೆ ಒಳ್ಳೆಯವರನ್ನು ಕಾಪಾಡಲು ನಾ ಸಿದ್ಧನಾಗಿರುತ್ತೀನಿ. ಅದೇ ಒಳ್ಳೆಯವರು ಒಂದು ವೇಳೆ ತಿರುಗಿದ್ರೆ ಪರಿಸ್ಥಿತಿ ಭಯಂಕರವಾಗಿರುತ್ತೆ. ಯಾಕೆಂದರೆ ಅವಾಗಲೂ ನಾನು ಅವರ ಜೊತೆ ಇರುತ್ತೀನಿ ಎಂದು ಶ್ರೀಕೃಷ್ಣ ಹೇಳಿದರು. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಜೀವಕ್ಕೆ ನೆಮ್ಮದಿ ಬೇಕೆಂದರೆ ನೇರವಾದ ದಾರಿಯಲ್ಲಿ ನಡೆಯಬೇಕು.